ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ತಾ ಇರುವಂತ ಗೊಂದಲದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅನರ್ಹರಿಗೆ ಹಂಚಿಕೆಯಾಗಿರುವಂತ ಬಿಪಿಎಲ್ ಕಾರ್ಡ್ಗಳು ಮಾತ್ರ ರದ್ದಾಗುತ್ತೆ, ಅರ್ಹರಿಗೆ ತಪ್ಪಿಸೋದಿಲ್ಲ, ಬಡವರಿಗೆ ಕೊಟ್ಟೇ ಕೊಡ್ತೀವಿ ಅಂತ ಸಿಎಂ ಮಾತನಾಡಿದ್ದಾರೆ. ಈ ಗೊಂದಲಕ್ಕೆ ಸಂಬಂಧಿಸಿದಂತೆ ಅವರು ಕೊಟ್ಟಿರುವಂತ ಸ್ಪಷ್ಟನೆ ಇದು. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧವೂ ಕೂಡ ಅವರು ಹರಿಹಾಯ್ದಿದ್ದಾರೆ. ಅವರೇನಾದರೂ ಅನ್ನಭಾಗ್ಯ ಕೊಟ್ರ, ಕುಮಾರಸ್ವಾಮಿಗೆ ಬಗ್ಗೆ ಮಾತನಾಡೋ ನೈತಿಕತೆ ಇಲ್ಲ, ಕುಮಾರಸ್ವಾಮಿ ಗ್ಯಾರಂಟಿ ಕೊಟ್ರ ಅಂತ ಸಿಎಂ ಕಿಡಿಕಾರಿದ್ದಾರೆ. ಯಾರಿಗೂ ಕೂಡ ಅನರ್ಹರು ಇದಾರ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರು ಕೊಡಬೇಕು ಅಲ್ವಾ? ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರೋದು. ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು? ಯಾರ್ರಿ ಅನ್ನಭಾಗ್ಯ ಕೊಟ್ಟವರು? ಬಿಜೆಪಿ ಅವ್ರು ಕೊಟ್ಟಿದ್ರ? ಯಾವಲ್ಲ ಅವ್ರು ಬಿಜೆಪಿ ಅವ್ರು ಕೊಟ್ಟಿದ್ರ ಅನ್ನಭಾಗ್ಯ? ಬೇರೆ ಜೆಡಿಎಸ್ನವ್ರು ಮಾಡಿದ್ರ? ನಾನ್ ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು, ಮುಖ್ಯಮಂತ್ರಿ ಆಗಿರುವಾಗ 2013-2017 ನಾನು 17ರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು, ₹1 ಅಕ್ಕಿ ಕೊಡ್ತಿದ್ದೆ. ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ. ಇದನ್ನ ಮಾಡಿದ್ರ ಬಿಜೆಪಿ ಅವ್ರು ಮಾಡಿದ್ರ? ಈಗ ಮಾತಾಡ್ತಾರೆ ಅಷ್ಟೇ. ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ? ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು? ಗುಜರಾತ್ನಲ್ಲಿ ಮಾಡಿದ್ರ, ಮಧ್ಯಪ್ರದೇಶದಲ್ಲಿ ಮಾಡಿದ್ರ, ಉತ್ತರ ಪ್ರದೇಶದಲ್ಲಿ ಮಾಡಿದ್ರ, ಬಿಹಾರ್ನಲ್ಲಿ ಮಾಡಿದ್ರ, ಹರಿಯಾಣದಲ್ಲಿ ಮಾಡಿದ್ರ? ಎಲ್ಲಿ ಮಾಡಿದ್ರು? ಕೇಳಪ್ಪ, ಏಕಾಏಕಿನೂ ಇಲ್ಲ, ಏನೂ ಇಲ್ಲ. ಅರ್ಹರಿಗೆ ತಪ್ಪಿಸಲ್ಲ. ಕುಮಾರಸ್ವಾಮಿ ಇರುವಾಗ ಕೊಟ್ಟಿದ್ರ ಗ್ಯಾರಂಟಿ ಯೋಜನೆಗಳನ್ನ? ಕೊಟ್ಟಿದ್ರೇನ್ರಿ? ಮತ್ ಕುಮಾರಸ್ವಾಮಿಗೆ ಯಾವ ನೈತಿಕ ಇದೆ ಮಾತಾಡಕ್ಕೆ? ಬರೀ ಗ್ಯಾರಂಟಿ ಅಂತ ಇದೆ ಸರ್ಕಾರ, ತೆರಿಗೆ ಕೊಟ್ಟಿರೋ ಜನರಿಗೆ ಯಾರು ಹೇಳಿದ್ರೆ ಕೇಳ್ರಿ, ಅಲ್ಲಿ ಮಾತಾಡ್ಲಿ ಅವರು. ಡೆಲ್ಲಿನಲ್ಲಿ ನಾವು 4.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ ತೆರಿಗೆ ಕೊಡ್ತೀವಿ. ಎಷ್ಟು? 4.5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಬರೋದು ಎಷ್ಟು? 59,000 60,000 ಕೋಟಿ. ಇನ್ನು ಉಳಿದ ದುಡ್ಡೆಲ್ಲ ನಾವು ₹1 ಕೊಟ್ರೆ ನಾವು ಬರೋದು 14 ಪೈಸೆ. ಉಳಿದದೆಲ್ಲ ಕೇಂದ್ರ ಸರ್ಕಾರ ಉಳ್ಕತ್ತದಲ್ಲ, ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ. ಬರೀ ಮಾತಾಡೋದ್ರ ಪ್ರಯೋಜನ ಏನಂತೆ? ಇವ್ರು ದೇವೇಗೌಡರಾಗಲಿ, ಇವ್ರ ತಂದೆಯವರಾಗಲಿ, ಇವರಾಗಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಮಾಡಿದಾರ? ಈ ವರ್ಷ ನಬಾರ್ಡ್ನಲ್ಲಿ ಹೋದ ವರ್ಷ 5,600 ಕೋಟಿ ರೂಪಾಯಿ ಕೊಟ್ಟಿದ್ರು ನಬಾರ್ಡ್ನಿಂದ ರೈತರಿಗೆ ಸಾಲ. 4% ಸಾಲ ಕೊಡ್ತಾರೆ. ಈ ವರ್ಷ ಎಷ್ಟಿದೆ ಗೊತ್ತಾ? 2,340 ಕೋಟಿ. ಇದು ಅನ್ಯಾಯ ಅಲ್ವಾ? ಏನ್ ಮಾಡ್ತಾ ಇದ್ರು ಕುಮಾರಸ್ವಾಮಿ? ಹೇಳ್ರಿ. 5,600 ಕೋಟಿ ಹೋದ ವರ್ಷ ನಬಾರ್ಡ್ನವರು ಕೊಟ್ಟಿದ್ರು. ಈ ವರ್ಷ 2,340 ಕೋಟಿ. ಎಷ್ಟು ಕಡಿಮೆ ಆಯ್ತು? 58% ಕಡಿಮೆ ಆಯ್ತು. ಏನ್ ಮಾಡ್ತಾ ಇದ್ದಾರೆ ಇವರು ರಾಜ್ಯದ ಮಂತ್ರಿಯಾಗಿ? ಜೋಶಿ ಏನ್ ಮಾಡ್ತಾ ಇದ್ರು? 58% ಕಡಿಮೆ ಆಯ್ತು ಈ ವರ್ಷ. ನಾನು ಪತ್ರ ಬರೆದಿದ್ದೀನಿ ಪ್ರಧಾನಮಂತ್ರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದೀನಿ. ಕಡಿಮೆ ಮಾಡಬೇಡಿ, ರೈತರಿಗೆ ಅನ್ಯಾಯ ಆಗ್ತದೆ, ಇದು ರೈತರ ದ್ರೋಹದ ಕೆಲಸ, ಮಾಡಕ್ ಹೋಗ್ಬಿಡಿ ಅಂತ ಹೇಳಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.